PMS ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ಅತಿ ಹೆಚ್ಚು ಅಂಕಗಳನ್ನು ಪಡೆದು ಹೀಗೆ ಈ ಮೊದಲು ಹೇಳಿದಂತೆ ಒಂದು ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತಾರೆ. ಈ ಆಯ್ಕೆಯಾದ ಅಭ್ಯರ್ಥಿಗಳ ಒಂದು ಮತಗಳು ಈ ರೀತಿಯಾಗಿರುತ್ತವೆ. ಸಾಮಾನ್ಯ ಸ್ಥಾನದಲ್ಲಿ ಗೋವಿಂದ್ ಸಿಂಗ್ ವಿಠಲ್ ಸಿಂಗ್ ಓಲಿಮನಿ ಇವರು 819 ಮತಗಳನ್ನು ಪಡೆದಿರುತ್ತಾರೆ. ಶ್ರೀ ದುಂಡಪ್ಪಗೌಡ ಭೀಮಗೌಡ ಪಾಟೀಲ್ ಇವರು 634 ಮತಗಳನ್ನು ಪಡೆದಿರುತ್ತಾರೆ. ಶ್ರೀ ಬಸನಗೌಡ ವಿಶ್ವನಾಥ್ ಮಾಲಿಕ್ ಪಾಟೀಲ್ ಇವರು 618 ಮತಗಳನ್ನು ಪಡೆದಿರುತ್ತಾರೆ. ಶ್ರೀ ಶರಣಪ್ಪ ಬಸಪ್ಪ ಇರ್ಕರ್ ಇವರು 612 ಮತಗಳನ್ನು ಪಡೆದಿರುತ್ತಾರೆ. ಶ್ರೀ ನಾಗಪ್ಪ ಗೋಲಿಂಗಪ್ಪ ಗೊಟ್ಟೋಣಿಕೆ 511 ಮತಗಳನ್ನು ಪಡೆದು ಅಂದರೆ ಹೆಚ್ಚಿನ ಮತಗಳನ್ನು ಪಡೆದು 5 ಸ್ಥಾನಗಳಿಗೆ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿಯಾಗಿ ಸಾಲಗಾರ ಹಿಂದುಳಿದ ವರ್ಗಕ್ಕೆ ಶ್ರೀ ದಸ್ತಗೀರ್ ಸಾಬ್ ಮಾಸೂಮ್ ಸಾಬ್ ಕೆಂಬಾವಿ ಇವರು 575 ಮತಗಳನ್ನು ಅಂದರೆ ಹೆಚ್ಚಿನ ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಇನ್ನು ಸಾಲಗಾರ ಹಿಂದುಳಿದ ವರ್ಗಕ್ಕೆ ಶ್ರೀ ಗುರುಸಂಗಪ್ಪ ತಮ್ಮಣ್ಣಪ್ಪ ಕಶೆಟ್ಟಿ ಇವರು 486 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಸಾಲಗಾರ ಪರಿಶಿಷ್ಟ ಜಾತಿ 1 ಸ್ಥಾನಕ್ಕೆ ಶ್ರೀ ಮಡಿವಾಳಪ್ಪ ಭೀಮಪ್ಪ ಕಟ್ಟಿಮನಿ ಇವರು 697 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಸಾಲಗಾರ ಪರಿಶಿಷ್ಟ ಪಂಗಡ 1 ಸ್ಥಾನಕ್ಕೆ ಶ್ರೀ ಯಮನಪ್ಪ ದೇವಪ್ಪ ಬರ್ಗನ ಇವರು 676 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಬಿಲ್ ಸಾಲಗಾರ ಸ್ಥಾನಕ್ಕೆ ಶ್ರೀ ಬಸವರಾಜ್ ಮಹದೇವಪ್ಪ ಕುಂಬಾರ್ ಇವರು 101 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಈ ರೀತಿಯಾಗಿ ಇಂದು ನಡೆದ ಒಂದು ಆಡಳಿತ ಮಂಡಳಿ ಚುನಾವಣೆಯ ಫಲಿತಾಂಶ ಇರುತ್ತದೆ. ಈ ಒಂದು ಚುನಾವಣೆಗೆ ಸಹಕರಿಸಿದಂತ ಎಲ್ಲ ಒಂದು ಚುನಾವಣಾ ಸಿಬ್ಬಂದಿಗಳು ಹಾಗೂ ಈ ಚುನಾವಣೆ ಒಂದು ಕಾರ್ಯಕ್ಕೆ ಶಾಲೆ ನೀಡಿದಂತ ಒಂದು ಆಡಳಿತ ಮಂಡಳಿ ವರ್ಗಕ್ಕೆ ಹಾಗೂ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಮುಖ್ಯವಾಗಿ ಒಂದು ರಕ್ಷಣಾ ವಿಭಾಗದಲ್ಲಿ ಕೆಲಸ ಮಾಡಿದಂತಹ ಒಂದು ಪೊಲೀಸ್ ಇಲಾಖೆಗೂ ಹಾಗೂ ಈ ಒಂದು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಸಹ ಒಂದು ಧನ್ಯವಾದಗಳು. ತಮ್ಮಣ್ಣಪ್ಪ ಕಶೆಟ್ಟಿ ಇವರು ಆಯ್ಕೆಯಾಗಿರುತ್ತಾರೆ. ಸಾಲಗಾರ ಪರಿಶಿಷ್ಟ ಜಾತಿ 1 ಸ್ಥಾನಕ್ಕೆ ಶ್ರೀ ಮಡಿವಾಳಪ್ಪ ಭೀಮಪ್ಪ ಕಟ್ಟಿಮನಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿಯಾಗಿ ಸಾಲಗಾರ ಪರಿಶಿಷ್ಟ ಪಂಗಡ 1 ಸ್ಥಾನಕ್ಕೆ ಶ್ರೀ ಯಮನಪ್ಪ ದೇವಪ್ಪ ಬರ್ಗನ ಇವರು ಪರಿಶಿಷ್ಟ ಪಂಗಡಕ್ಕೆ ಆಯ್ಕೆಯಾಗಿರುತ್ತಾರೆ. ಬಿನ್ ಸಾಲಗಾರ ಸ್ಥಾನಕ್ಕೆ ಶ್ರೀ ಬಸವರಾಜ್ ಮಹದೇವಪ್ಪ ಕುಂಬಾರ್ ಆಯ್ಕೆಯಾಗಿರುತ್ತಾರೆ. ಇಂದು ನಡೆದ ಚುನಾವಣೆಯ ಫಲಿತಾಂಶ ಈ ರೀತಿ ಇರುತ್ತದೆ.